ಇಂದಿನ ನಮ್ಮ ಮೊದಲ ಅತಿಥಿಯನ್ನು ನಿಮ್ಗೆ ಪರಿಚಯಿಸಲು ಇಷ್ಟಪಡುತ್ತೇನೆ. ಡಾಕ್ಟರ್ ಬಸವರಾಜ್ ಸಾದರ್. ಬೆಂಗಳೂರಿನಿಂದ ಬಂದಿರೋ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಕನ್ನಡದ ಪ್ರಮುಖ ವಿದ್ವಾಂಸರು, ವಿಮರ್ಶಕರು ಮತ್ತು ಆಕಾಶವಾಣಿಯ ನಿವೃತ್ತ ನಿರ್ದೇಶಕರು. ವಚನ ಸಾಹಿತ್ಯ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ ಇವರ ಮಾತಿನಲ್ಲಿ ಸಾಹಿತ್ಯದ ಆಳ ಮತ್ತು ಸಂಶೋಧನೆಯ ಸ್ಪಷ್ಟತೆ ಎರಡೂ ಇರುತ್ತದೆ. ಡಾಕ್ಟರ್ ಸಾದರ್ ಅವರೇ, ನಿಮಗೆ 20 ನಿಮಿಷ ಸಮಯ ಇದೆ. ನೀವು ನಿಮ್ಮ ಮಾತನ್ನು ಶುರು ಮಾಡಬಹುದು. ಬಸವ ಶಕ್ತಿಯ ಈ ಗೂಗಲ್ ಮೀಟ್ ನಲ್ಲಿ ಪಾಲ್ಗೊಂಡ ಎಲ್ಲ ಬಂಧುಗಳಿಗೂ ಮೊದಲು ನಮಸ್ಕಾರ. ನನಗೆ ನಿನ್ನೆ ಅಷ್ಟೇ ಈ ವಿಷಯ ತಿಳಿಸಿದ್ರಿಂದ ರ್ಯಾಂಡಮ್ ಆಗಿ ಏನ್ ಮಾತಾಡಬೇಕು ಅನ್ನೋದು ಸ್ವಲ್ಪ ತಾಕಲಾಟದಲ್ಲಿದೆ. ಆದ್ರೂ ನನ್ವೇ ಆದ ಕೆಲವು ಖಚಿತ ಅಭಿಪ್ರಾಯಗಳನ್ನ ಇಟ್ಕೊಂಡು ಕೆಲವು ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೋತೇನೆ. ಒಂದು 10-15 ನಿಮಿಷ. ಮುಖ್ಯವಾಗಿ ಲಿಂಗಾಯತ ಅಥವಾ ವೀರಶೈವ ಈ ತರದ ತಾಕಲಾಟಗಳ ನಡುವೆ ನಲಗ್ತಾ ಇರುವಂತಹ ಬಸವ ಧರ್ಮ ಅಥವಾ ಶರಣ ಧರ್ಮ, ಈ ಎರಡೂ ಶಬ್ದಗಳನ್ನ ನಾನು ಪರ್ಟಿಕ್ಯುಲರ್ ಆಗಿ ಬಳಸ್ತಾ ಇದ್ದೇನೆ. ಶರಣ ಧರ್ಮ ಮತ್ತು ಬಸವ ಧರ್ಮ ಅಂತೇಳಿ ಏನಾಗಿದೆ ಅನ್ನೋ ಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಇದನ್ನ ಸದ್ಯದ ಪೊಲಿಟಿಕಲ್ ಚೇಂಜ್ ಅನ್ನುವ ಸಂದರ್ಭದಲ್ಲಿ ಕೂಡ ಇದನ್ನ ಮತ್ತೆ ನಾವು ಪ್ರಸ್ತಾಪಿಸೋದಕ್ಕೂ ಬಹಳ ಮುಖ್ಯ ಕಾರಣ. ನಾವು ಇದನ್ನ ರಾಜಕೀಯಕ್ಕೆ ಅಂಟಿಸದೆ ಇದ್ರೂ ಕೂಡ ರಾಜಕೀಯಕ್ಕೆ ಅದೇ ಅಂಟಿಕೊಂಡು ಬಿಟ್ಟಿದೆ ಇದು ಈ ಹೋರಾಟ. ಹೀಗಾಗಿ ರಾಜಕೀಯದ ಮೂಲಕನೇ ನಾವು ಇದನ್ನ ಆರಂಭಿಸಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮರನೇ ದಿವಸ ಒಂದು ಬಹಳ ಮಹತ್ವದ ಹೇಳಿಕೆಯನ್ನು ಕೊಟ್ಟರು. ಈ ಬಂಡಿಯಲ್ಲಿ ಒಂದ್ ಕಡೆ ನಿಲ್ಸಿದ್ದೇನೆ, ಇದನ್ನು ಮುಂದೆ ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಇದು ಅವರ ರಾಜಕೀಯ ಹೇಳಿಕೆ ಆಗಿದ್ರು ಕೂಡ ಅವರ ಒಟ್ಟಾರೆ ಎಲ್ಲ ಸಿದ್ಧಾಂತಗಳನ್ನು ಮುಂದೆ ತಗೊಂಡು ಹೋಗ್ರಿ ಅನ್ನೋ ಒಂದು ಸೂಚನೆ ಕೂಡ ಅಲ್ಲಿತ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ನನಗನ್ಸೋದು ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವ ಒಂದು ಅಪೇಕ್ಷೆ ಇದೆಯಲ್ಲ, ಇದು ನಿಜವಾಗಿಯೂ ರಾಜಕೀಯದ ಆಚೆ ನಡಿಬೇಕಾದದ್ದು ಅಂತ ನಾನು ಮೊದಲಿಂದನೂ ಹೇಳ್ಕೊತಾನೆ ಬಂದಿದೆ. ಯಾಕಂದ್ರೆ ರಾಜಕೀಯ ಅಂದ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಿದೆ, ರಾಜಕೀಯ ಅಂದ್ರೆ ಮತ ಬೇಟೆ ಹಿನ್ನೆಲೆ ಇಟ್ಕೊಂಡೇ ಎಲ್ಲರೂ ನೋಡು ಧರ್ಮವನ್ನು ಅದಕ್ಕೆ ಮಾರ್ಕೊಳ್ಳೋದಕ್ಕೂ ಸಿದ್ಧರಾದ ರಾಜಕಾರಣಿಗಳು ಇರೋದನ್ನ ನಾವು ಕಣ್ಣಾರೆ ಕಂಡು ಬಿಟ್ಟಿದ್ದೇವೆ ನಾವು. ಇದು ಈ ಹೋರಾಟ ಅಂತಿಮವಾಗಿ ನಿರ್ಣಯ ಆಗಬೇಕಾಗಿತ್ತು ನ್ಯಾಯಾಂಗದ ಒಂದು ಪರಿವ್ಯಾಪ್ತಿಯಲ್ಲೇ ಹೊರತು ರಾಜಕಾರಣಿಗಳ ಕೈಯಲ್ಲೆಲ್ಲ. ಯಾವ ಪಕ್ಷದ ರಾಜಕಾರಣಿ, ನಾನು ಯಾವ ಪಕ್ಷವನ್ನು ಇಲ್ಲಿ ಪ್ರಸ್ತಾಪಿಸೋದಿಲ್ಲ, ಆದ್ರೆ ಯಾವ ಪಕ್ಷದ ರಾಜಕಾರಣಿಯು ಇವೆರಡನ್ನು ಬಳಸ್ಕೊಳ್ಳೋದು ತನ್ನ ಮತಬೇಟೆಗೆ ಬಳಸ್ಕೊಳ್ತಾನೆ ಹೊರತು ಆತನಿಗೆ ನಿಜವಾಗೂ ಈ ಧರ್ಮದ ಬಗ್ಗೆ ಅಥವಾ ಬಸವಣ್ಣವರ ಬಗ್ಗೆ ಅಥವಾ ಶರಣರ ಬಗ್ಗೆ ನಿಜವಾದ ಕಾಳಜಿ ಇದ್ದಿದ್ರೆ ಇಷ್ಟು ದೂರ ನಾವು ಬರಬೇಕಾದ ಅಗತ್ಯನೇ ಇರಲಿಲ್ಲ. ತುಂಬಾ ನೋವಿನಿಂದ ಹೇಳಬೇಕು, ಒಂದು ಪಕ್ಷದ ಸಿದ್ಧಾಂತ ಅಂದ್ರೆ ಅದು ಲಿಂಗಾಯತ ಧರ್ಮದ ಸಿದ್ಧಾಂತ ಖಂಡಿತ ಅಲ್ಲ. ಅದು ಬಸವಣ್ಣನ ಸಿದ್ಧಾಂತಗಳು, ಶರಣರ ಸಿದ್ಧಾಂತಗಳು, ಶರಣ ಕ್ರಾಂತಿಯ ಸಿದ್ಧಾಂತಗಳು ಏನದಾವ ಅನ್ನೋದು ಎಲ್ಲರಿಗೂ ಗೊತ್ತಿದೆ. 900 ವರ್ಷಗಳು ಕಳೆದ ನಂತರ ನಾವು ಇವತ್ತು ಯೋಚನೆ ಮಾಡ್ತಾ ಇರುವ ಈ ಧರ್ಮದ ಸಿದ್ಧಾಂತಗಳು, ನಾನು ಅದನ್ನ ಲಿಂಗಾಯತ ಡೆಮೋಕ್ರೆಟಿಕ್ ರಿಲಿಜನ್ ಅಂತ ಒಂದು ಪುಸ್ತಕದಲ್ಲಿ ಬರೆದು ಬಿಟ್ಟಿದೆ. ಇಟ್ಸ್ ಎ ಪ್ಯೂರ್ ಡೆಮೋಕ್ರೆಟಿಕ್ ರಿಲಿಜನ್ ಲಿಂಗಾಯತ ಅನ್ನೋದು. ಇಂಥ ಲಿಂಗಾಯತ ಅನ್ನುವ ಪ್ರಜಾಪ್ರಭುತ್ವ ಧರ್ಮದ ಸಿದ್ಧಾಂತಗಳು 900 ವರ್ಷಗಳ ಹಿಂದೆನೆ ಆಚರಿಸಲ್ಪಡ್ತಿದ್ವು. 20-21ನೇ ಶತಮಾನದ ಸಂವಿಧಾನದಲ್ಲಿ ಅವೇ ಸಿದ್ಧಾಂತಗಳಿದ್ದಾವೆ, ಹ್ಯೂಮನ್ ರೈಟ್ಸ್ ನಲ್ಲೂ ಅವೇ ಇದ್ದಾವೆ. ಎಲ್ಲ ಇರುವಾಗ ಒಂದು ಪರ್ಫೆಕ್ಟ್ ಆಗಿರುವಂತಹ ಡೆಮೋಕ್ರೆಟಿಕ್ ರಿಲಿಜನ್ ಆಗಿರುವಂತಹ ಈ ಧರ್ಮಕ್ಕೆ ಸ್ವತಂತ್ರವಾದ ಮಾನ್ಯತೆಯನ್ನು ಕೊಡುವಲ್ಲಿ ಏನು ತೊಂದರೆ ಇದೆ, ಏನು ಬ್ಯಾನ್ ಇದೆ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾನು ಕೇಳೋದು. ಯಾಕೆ ಇದಾಗ್ತಾ ಇಲ್ಲ? ಆಮೇಲೆ ಇದಕ್ಕೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನಾವು ಸ್ವಲ್ಪ ಮನಸ್ಸನ್ನು ಬಿಚ್ಚಿ ನೋಡ್ಬೇಕು. ಇಬ್ರು ಜಗಳ ಮಾಡೋದು ಮೂರನೇವರಿಗೆ ಲಾಭ ಆಗ್ತಿರ್ತದೆ ಮತ್ತು ಮೂರನೇ ವ್ಯಕ್ತಿ ಇವರಿಬ್ಬರನ್ನ ಜಗಳಕ್ಕೆ ಹಚ್ಚಿ ಲಾಭ ನೋಡ್ಕೊಳ್ಳೋದಕ್ಕೇನೆ ದಾರಿ ನೋಡ್ತಿರ್ತಾನೆ. ಇದು ನಮ್ಮ ಜನರಿಗೆ ತಿಳಿತಾ ಇಲ್ಲ. ಆಮೇಲೆ ಇದರಲ್ಲಿ 2 ಪಂಗಡಗಳನ್ನ ಮಾಡಿ ಒಂದು ಪಂಗಡದಿಂದ ತಮ್ಮನ್ನ ಲಾಭಕ್ಕೆ ಒಳಪಡಿಸುವ ಸಲುವಾಗಿ ಇವ್ರ ನಡುವೆ ಬೆಂಕಿ ಹಚ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇನೆ. ಆಮೇಲೆ ಒಂದು ಆಪೋಷನ್ ಅನ್ನುವ ಒಂದು ಕೆಟ್ಟ ಕಲ್ಪನೆ ಇದೆ ನಮ್ಮಲ್ಲಿ. ಆಪೋಷನ್ ಯಾವ್ದು ಒಳ್ಳೇದಿರ್ತದೆ ಅದು ನಂದಂತ ಹೇಳ್ಕೊಂಡ್ಬಿಟ್ರೆ ಅದು ನಂದೇ ಶ್ರೇಷ್ಠ, ನನ್ನ ಧರ್ಮದಲ್ಲೇ ಬಂತು ಅಂತ. ಈ 108 ಗೋಜಲುಗಳಲ್ಲಿ ಒಂಥರ ಈ ಹಿಟ್ಟಿನ ಚೀಲ ಹರಿತಾರಲ್ಲ, ಹಂಗಾಗ್ಬಿಡ್ತಾ ಇದೆ ನಮ್ಮ ಲಿಂಗಾಯತ ಧರ್ಮ. ನನ್ನ ಅಪೇಕ್ಷೆ ಏನಂದ್ರೆ, ಈ ಶಬ್ದಗಳನ್ನ ಇಟ್ಕೊಂಡು 2 ಪಂಗಡಗಳಾಗಿ ಏನು ಹೋಳಾಗಿದ್ದಾವಲ್ಲ ರಾಜಕೀಯ ಪಕ್ಷಗಳು ಆಗ್ಯಾವ, ಮಠಗಳು ಕೂಡ ಆಗ್ಬಿಟ್ಟಿದಾವೆ. ನೋಡಿ, ಯಾವ ಬಸವಣ್ಣನ ಹೆಸರನ್ನ ಹೇಳ್ಕೊಂಡು ತಮ್ಮ ಇಡೀ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾವೆ ಕೆಲವು ಮಠಗಳು, ಅವರು ಈ ಧರ್ಮವನ್ನ ನಾವು ಸ್ವತಂತ್ರ ಧರ್ಮವನ್ನಾಗಿ ಮಾಡೋಣ ಅಂತ ಎಲ್ಲರೂ ಒಂದು ಏಕಚಿತ್ತದಿಂದ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಗಾಂಧೀಜಿಯವರ ಹೋರಾಟಗಳನ್ನ ನಾವು ನೋಡಿದ್ದೇವೆ. ಯಾಕೆ ಅವರು ಸಕ್ಸಸ್ ಆದ್ರು? ಅಸಹಕಾರ ಚಳವಳಿ, ಸತ್ಯಾಗ್ರಹದ ಮೂಲಕ ಹೋರಾಟ ಸಕ್ಸಸ್ ಆದ್ರು.
ಇಂಥ ಒಂದು ಏಕೀಕೃತ ಹೋರಾಟ ಯಾಕೆ ನಡೀತಾ ಇಲ್ಲ? ಇಷ್ಟೊಂದು ಮಠಗಳಿದಾವಲ್ಲ, ಪ್ರತಿ ದಿವಸ ಒಂದೊಂದು ಮಠ ಹುಟ್ಟತಾವ, 10 ಮಠ ಹುಟ್ಟತಾವ, ಈ ಪ್ರೈಮರಿ ಶಾಲೆಗಳ ಹಾಗೆ. ಹಿಂದಿದ್ದದ ಮಠಗಳು ಕಡಿಮೆನೇ ಇದ್ವು, ಆದ್ರೆ ಇಡೀ ಸಮಾಜವನ್ನ ಒಳಗೊಳ್ಳುವಂತ, ಅವರಿಗೆ ಶಿಕ್ಷಣ ಕೊಡುವಂತ, ಅವರಿಗೆ ಅನ್ನ ಪ್ರಸಾದ ಕೊಡುವಂತ, ಜ್ಞಾನ ಪ್ರಸಾದ ಕೊಡುವಂತ ಕೆಲಸ ಮಾಡಿ ಈ ಸಮಾಜವನ್ನು ಉದ್ಧರಿಸಿದ್ರು. ನಾ ಯಾವ ಮಠದ ಹೆಸರನ್ನು ಹೇಳುವುದಿಲ್ಲ, ಆದ್ರೆ ಇಡೀ ಈ ಸಮಾಜವನ್ನು ಉಳಿಸಿದ್ದು ನಮ್ಮ ಹಿಂದಿನ ದೊಡ್ಡ ಪರಂಪರೆಯ ಮಠಗಳು. ಇವತ್ತು ಊರಿಗೆ 10 ಮಠಗಳಾಗ್ತವೆ. ಅಷ್ಟೇ ಅಲ್ಲ, ನನಗೆ ತುಂಬಾ ನೋವು ಅನಿಸೋದಂದ್ರೆ, ಲಿಂಗಾಯತದಲ್ಲಿ ಒಳಪಂಗಡಗಳಲ್ಲೇ ಮಠಗಳಾಗಿ ಒಂದು ಮಠಕ್ಕೆ ಅಧಿಪತ್ಯ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಮಠ ಹುಟ್ಟುತ್ತದೆ. ಆ ಮಠದ ಸ್ವಾಮಿಗೂ ಈ ಮಠದ ಸ್ವಾಮಿಗೂ ಜಗಳ ಹುಟ್ಟುತ್ತದೆ. ಆ ಮಠದ ಸ್ವಾಮಿಯನ್ನು ಕೆಲವರು ಬೆಂಬಲಿಸ್ತಾರೆ, ಈ ಮಠದ ಸ್ವಾಮಿಯನ್ನು ಕೆಲವರು ಬೆಂಬಲಿಸ್ತಾರೆ. ಇವರಿಬ್ಬರ ನಡುವೆ ಜಗಳ ನಡೆಯೋದು 3ನೇ ವ್ಯಕ್ತಿಗೆ ಲಾಭ ಆಗ್ತದೆ. ಈ ಹೋರಾಟದಲ್ಲಿ ನೀವು ಏಕೀಕೃತವಾದಂತ ಒಂದು ಹೋರಾಟ ಎಲ್ಲಿ ಸಾಧ್ಯ ಆಗ್ತದೆ? ನಿಮ್ದೇ ನೀವು ಪರಿಹಾರ ಮಾಡ್ಕೊಳ್ಳದೆ ಇರುವಾಗ ಇದರ ಸ್ವತಂತ್ರ ಮಾನ್ಯತೆಗೆ ನೀವು ಎಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಇದು ನಿಜವಾಗೂ ಬಹಳ ನೋವಿನ ವಿಷಯ. ನನಗೆ ಒಂದು ಬಹಳ ದೊಡ್ಡ ಪ್ರಶ್ನೆ ಕಾಡೋದು, ಈ ಇಡೀ ಸಮಾಜವನ್ನ ಹಿಡಿದು ನನ್ನ ಮಾತೆ ಸತ್ಯ, ನಾವು ಎಲ್ಲ ಈ ವ್ಯಕ್ತಿಯನ್ನ ಗೌರವಿಸೋಣ ಅಂತ ಹೇಳುವಂತ ಒಬ್ಬ ಮಠಾಧಿಪತಿಗಳು ನಮ್ಮಲ್ಲಿ ಇದ್ದಾರೆ. ಹಾಗೇನೆ ಇಡೀ ಸಮಾಜವನ್ನ ಕಟ್ಕೊಂಡು ಹೋಗಿ ಇದು ನಮ್ಮದು ಅಂತ ಹೇಳುವಂತ ಒಬ್ಬ ರಾಜಕಾರಣಿ ಇದ್ದಾನೆ. ಇದನ್ನ ನಾನು ಎಲ್ಲರ ಮುಂದೆ ಈ ಪ್ರಶ್ನೆಯನ್ನು ಕೇಳಿದೆ. ಅಂಥ ಒಬ್ಬ ವ್ಯಕ್ತಿಯನ್ನ ನಾವು ಸಿದ್ಧ ಮಾಡಿದ್ರೆ, ಅಂಥ ಒಂದು ಮಠವನ್ನ ನಾವು ಸಿದ್ಧ ಮಾಡಿದ್ರೆ, ಅಂದ್ರೆ ಅದು ಡೆಮೋಕ್ರೆಟಿಕ್ ಆಗಿ ಯೋಚನೆ ಮಾಡುವಂಥದ್ದು. ಇಂಥದ್ದೇನಾದ್ರೂ ತಯಾರಾದ್ರೆ ಅವಾಗ ಇದಕ್ಕೊಂದಿಷ್ಟು ಬರ್ತದೆ. ಯಾರು ಆಗ್ತಾ ಇಲ್ಲ ಅನ್ನೋದು ನೋವಿನ ವಿಷಯ. ಅಂದ್ರೆ ಬಸವಣ್ಣನ ಪರಂಪರೆಯಲ್ಲಿ ಹುಟ್ಟಿ ಬಸವಣ್ಣನ ಹೆಸರನ್ನು ಉಚ್ಚರಿಸ್ತಾನೆ ಬೆಳೆದು ಬೇರೊಂದು ಪಕ್ಷಕ್ಕೆ ಹೋದಾಗ ತಕ್ಷಣ ಈ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಬಸವಣ್ಣನನ್ನು ಮರೆಯೋದು, ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮ್ಮವರಲ್ಲ ಅಂತ ಹೇಳ್ಬಿಡೋದು. ಇಂಥ ಒಂದು ದುರಾದೃಷ್ಟ ಯಾಕೆ ಬಂದಿದೆ ಅನ್ನೋದು ನನಗೆ ಬಹಳ ನೋವು ಅನಿಸ್ತದೆ. ಅಲ್ಲಮ್ಮ ಪ್ರಭು ಒಂದು ವಚನದಲ್ಲಿ ಹೇಳಿದ್ ನೆನಪಾಗ್ತದೆ, ತಲೆಯಲ್ಲಟ್ಟುಂಬುದು ಒಲೆಯಲ್ಲಟ್ಟುಂಬರು ಅಂತ. ಒಲೆಯಲ್ಲಟ್ಟುಂಬುದು ಹೊಟ್ಟೆಯಲ್ಲುಂಬೈಸಕ್ರ. ಅಂದ್ರೆ ಯಾವುದನ್ನ ತಲೆಯಲ್ಲಿ ಯೋಚನೆ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಇದು ಹಂಗಲ್ಲ ಹಿಂಗಲ್ಲ ನಾವೆಲ್ಲರೂ ಕೂತ್ಕೊಂಡು ಇದನ್ನ ಬಗೆಹರಿಸಿಕೊಳ್ಳೋಣಂತ ತಲೆಯಲ್ಲಿ ಯೋಚನೆ ಮಾಡೋದು ಬಿಟ್ಟು ಅದನ್ನಿಷ್ಟು ಬೆಂಕಿ ಹಚ್ಚಿ ಇಡೀ ಸಮಾಜಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ರು. ನೋಡಿ, ಒಂದು ಹೋರಾಟ ಶುರುವಾತು. ಇಲ್ಲಿ ಲಿಂಗಾಯತ ಅಂದ್ ಕೂಡ ಅಲ್ಲಿ ವೀರಶೈವರು ಹೇಳ್ತಾರೆ, ಅಲ್ಲಿ ವೀರಶೈವರು ಅಂದ್ರೆ ಲಿಂಗಾಯತ ಹೇಳ್ತಾರೆ. ಆಮೇಲೆ ಇದರ ನಡುವೆ ಆಗಿರೋದು ತುಂಬಾ ನೋವಿಂದಂದ್ರೆ ಭಾಷೆಯ ಬಳಕೆ ಇದೆಯಲ್ಲ. ವಿನಯವೇ ಸದಾಶಿವನ ಒಲುಮೆಯ ಅಂತ ಬಸವಣ್ಣ ಹೇಳಿದ್ರು. ನಡೆ ಚೆನ್ನ ನುಡಿ ಚೆನ್ನ ಅಂತ ಹೇಳಿದ್ರು. ಆಮೇಲೆ ನಮ್ಮ ನುಡಿದರೆ ಮುತ್ತಿನ ಹಾರದಂತ, ಇವೆಲ್ಲ ವಚನಗಳನ್ನು ನಾವು ಕೇಳೇವೆ ಅನ್ನುವಷ್ಟರ ಮಟ್ಟಿಗೆ ಒಂದು ನಾಚಿಕೆ ಬಿಟ್ಟು ಈ ಭಾಷೆಯನ್ನ ಎಷ್ಟು ಕೆಟ್ಟ ಬಳಸ್ತಾ ಇದ್ದೇವೆ ಅಂದ್ರೆ ಅದನ್ನ ನನಗೆ ಹೇಳೋದಕ್ಕೂ ನಾಚಿಕೆ ಅನ್ನುತ್ತದೆ. ಇಂಥ ಒಂದು ಸಂಸ್ಕೃತಿ ಬಸವಣ್ಣ ನಮಗೆ ಕಟ್ಟಿಕೊಟ್ಟುವಂತಹ ಸದುವಿನಯದ ಸಂಸ್ಕೃತಿ, ಭಾಷೆಯ ಸಂಸ್ಕೃತಿ ಮತ್ತು ನಮ್ಮ ನಡವಳಿಕೆ, ಈ ನಡವಳಿಕೆಗಳನ್ನು ಮೀರಿ ಯಾವುದಕ್ಕೂ ಒಂದು ಅಡಿಯಾಳಾಗಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಬಸವಣ್ಣನ ಮರೆತು ಬಿಟ್ಟು ಇನ್ನೇನೇನೋ ಮಾತಾಡ್ತಾ ಇದೀವಲ್ಲ, ನಮ್ಗೆ ನಾಚಿಕೆ ಇದೆಯಾ ನಮ್ಮ ಸಮಾಜಕ್ಕೆ ಅಂತ. ಇದು ನಿಜವಾಗೂ ಕಾಡ್ತಾ ಇರುವಂತ ಸಮಸ್ಯೆ. ಈ ಗದ್ದಲದಲ್ಲಿ ಇದು ಯಾವ ಹಂತಕ್ಕೆ ಹೋಗ್ತದೆ? ಮತ್ತೆ ಈಗಲೇನೆ ಇಷ್ಟು ಗೋಜಲಾಗಿರುವಾಗ ಮುಂದೆ ಇದಕ್ಕೊಂದು ನೇತೃತ್ವ ವಹಿಸಿ ಇದನ್ನ ಕೊನೆಗಾಣಿಸವ್ರು ಯಾರು? ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಇಲ್ಲೂ ಕೂಡ. ನ್ಯಾಯಾಂಗಕ್ಕೂ ಈ ನ್ಯಾಯಾಂಗದ ಬಗ್ಗೆ ನಾವು ಈಗ ಒಂದಿಷ್ಟು ಮಾತಾಡ್ಬೇಕು. ಒಂದು ಸಿಖ್ ಧರ್ಮ, ಒಂದು ಜೈನ ಧರ್ಮ, ಒಂದು ಬೌದ್ಧ ಧರ್ಮ, ಈ ತರದ ಧರ್ಮಗಳು ಸ್ವತಂತ್ರ ಮಾನ್ಯತೆಯನ್ನು ಪಡೆದ್ವಲ್ಲ, ಯಾವ ಕ್ರೈಟೀರಿಯಾ ಮೇಲೆ ಪಡೆದವು? ಅದೇ ಕ್ರೈಟೀರಿಯಾ ಈ ಧರ್ಮಕ್ಕೆ ಇಲ್ಲವೇ? ಈ ಧರ್ಮಕ್ಕೆ ಅಕಸ್ಮಾತ್ ಏನಾದ್ರೂ ಕೊರತೆ ಇದ್ರೆ ಅದನ್ನು ಪೂರೈಸುವಂತ ಸಾಮರ್ಥ್ಯ ನಮ್ಮ ಕಾನೂನು ತಜ್ಞರಿಗೆ ಇಲ್ಲವೇ? ಇವೆಲ್ಲ ಪ್ರಶ್ನೆಗಳಿದಾವೆ. ಇದೆಲ್ಲಕ್ಕೂ ಮುಖ್ಯವಾಗಿ ನ್ಯಾಯಾಲಯ ನಿರ್ಣಯಿಸಬೇಕಾದ ಈ ಒಂದು ವಿಷಯವನ್ನ ರಾಜಕಾರಣಿಗಳೇ ಕೈ ತಗೋತಾರೆ. ಮತ್ತೆ ಆರಂಭದಲ್ಲೇ ಬರ್ತೇನೆ, ಇದು ಮತ ಬೇಟೆಯ ಸಲುವಾಗಿ. ಯಾಕೆ ನಾವೆಲ್ಲರೂ, ನಾನು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಾಗ ಒಂದು ಮಾತನ್ನು ನೇರವಾಗಿ ನಾನು ಮಹಾಮನೆಯಲ್ಲಿ ಬರೆದಿದ್ದೇನೆ. ವೀರಶೈವರು, ಲಿಂಗಾಯತರು ಎಲ್ಲರೂ ಕೂಡ ಒಂದು ದೊಡ್ಡ ಹಾಲ್ನಲ್ಲಿ ಕೂತ್ಕೊಂಡು ಕದ ಮುಚ್ಕೊಂಡು ಜಗಳ ಮಾಡೋಣ, ಭಾಷೆಯನ್ನ ಚೆನ್ನಾಗಿ ಬಳಸೋಣ. ಇದು ಬಸವಣ್ಣನಿಂದ ಅಥವಾ ಶರಣರಿಂದ ತಯಾರಾದಂತ ಒಂದು ಹೊಸ ಧರ್ಮ. ಇದರ ಸಿದ್ಧಾಂತಗಳು ಹೀಗಿದ್ದಾವೆ. ಇದು ಪ್ಯೂರ್ ಡೆಮೋಕ್ರೆಟಿಕ್ ಆಗಿರುವಂತಹ ರಿಲಿಜನ್ ಇದೆ. ಈ ಧರ್ಮವನ್ನ ಒಂದು ಹೆಸರಿನಲ್ಲಿ ಯಾವುದೊಂದು ಹೊಸದೇ ಇಡಿ. ನೀವು ನಾ ಆರಂಭದಲ್ಲಿ ಹೇಳಿದಾಗೆ ಇದಕ್ಕೆ ಶರಣ ಧರ್ಮ ಅಂತಾರೆ ಹೇಳ್ರಿ, ಬಸವ ಧರ್ಮ ಅಂತ ಹೇಳ್ರಿ. ಈ ಶಬ್ದಗಳ ಗೋಜಲಿನಿಂದ ಬಿಡಿಸಿ ಏನು ಇವತ್ತಿನ ಸಂದರ್ಭಕ್ಕೆ ಬೇಕಾಗುವಂತ ಒಂದು ಶರಣ ಧರ್ಮ ಅಂತ ನಿರ್ಧಾರ ಮಾಡಿ, ಅದಕ್ಕೆ ಈ ಶರಣ ಧರ್ಮದ ಒಂದು ರಿಲಿಜಿಯಸ್ ಕಾನ್ಸ್ಟಿಟ್ಯೂಷನ್ ನಮ್ಗಿದೆ. ಬಸವಣ್ಣ ಕಾನ್ಸ್ಟಿಟ್ಯೂಷನ್ ಬೇಕಾಗುವಂತ ಎಲ್ಲ ಕಲಂಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಕಳಬೇಡ, ಕೊಲ್ಲಬೇಡ, ಅಲ್ಲಿಂದ ಹಿಡ್ಕೊಂಡು ಇನ್ನು ಬೇಕಾದಷ್ಟು ರಾಜಕೀಯ ವಿಚಾರಗಳನ್ನು ಹೇಳ್ತಾರೆ. ಹೀಗಿರುವಾಗ ಇಂಥ ಒಂದು ಬ್ರಾಡ್ ಸೆನ್ಸ್ ಅಲ್ಲಿ ಇಟ್ಕೊಂಡು ಒಂದು ವೇದಿಕೆಯಲ್ಲಿ ಕುತ್ಕೊಂಡು ನಾವು ಚರ್ಚೆ ಮಾಡೋದು ಹೊರತು ಇದು ಅಂತ್ಯ ಕಾಣಲ್ಲ. ಯಾಕಂದ್ರೆ ಇದು ನಾನು ಸಮನ್ವಯ ಸಿದ್ಧಾಂತ ಅಲ್ಲ, ಇದು ಖಂಡಿತ ಸಮನ್ವಯ ಸಿದ್ಧಾಂತ ಅಲ್ಲ, ಇದು ಆಗ್ಬೇಕಾದದ್ದು.
ಎಲ್ಲಿವರೆಗೆ ಈ ಹೋರಾಟ ಹಿಂಗ ಅಲ್ಲೊಂದು ಪಂಗಡ ಇಲ್ಲೊಂದು ಪಂಗಡ ಹೋರಾಟಗಳು ನಡೀತಾ ಇದೆ, ಅಲ್ಲಿವರೆಗೆ ಇದು ಕೂಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಎರಡು ಪಂಗಡಗಳನ್ನ ಜೀವಂತ ಇಡುವ ಶಕ್ತಿಗಳು ಬಹಳ ಪ್ರಬಲ ಇದಾವ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಸುಳ್ಳುಗಳನ್ನು ಹೇಳ್ತಾರೆ, ಸುಳ್ಳುಗಳನ್ನು ಹೇಳುವ ಮೂಲಕ ನಮ್ಮ ಜನರ ತಲೆ ಕೆಡಿಸ್ತಾರೆ. ಈಗ ಹಳ್ಳಿಗಳಿಗೆ ಹೋಗಿ ನೋಡ್ಬೇಕು ನೀವು, ನಿಧಾನವಾಗಿ ಬಸವಣ್ಣನವರನ್ನ ಶರಣರನ್ನ ಮರೆಯುವಂತ ಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಹಳ್ಳಿಗಳಲ್ಲಿ ಈ ತರದ ವಿಷಬೀಜವನ್ನ ಬಿತ್ತಿ ನಾವು ಇದನ್ನ ಒಂದು ಜಾತಿಯ ಹಿನ್ನೆಲೆ ಇಲ್ಲ, ತತ್ವಗಳ ಹಿನ್ನೆಲೆಯಲ್ಲಿ ನೋಡೋಣ. ಯಾವ ಸಂವಿಧಾನದ ಆರಂಭದ ಪೀಠಿಕೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ನ್ಯಾಯ ಅನ್ನುವಂಥ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಹೇಳ್ತಾರೆ, ಅದೇ ಸಿದ್ಧಾಂತಗಳನ್ನ 900 ವರ್ಷಗಳ ಹಿಂದೆ ಹೇಳಿದ ಬಸವಣ್ಣವರು ಮತ್ತು ಇತರ ಶರಣರ ಸಿದ್ಧಾಂತಗಳನ್ನ ನಾವು ಆಚರಿಸೋಕೆ ತಯಾರಿಲ್ಲ. ಮತ್ತು ನಾವು ಯಾವುದೋ ಒಂದು ವರ್ಣಾಶ್ರಮ ಧರ್ಮದ ಬೆನ್ನತ್ತಿ ಅದರ ಆಶ್ರಯಕ್ಕೆ ಹೋಗ್ತೇವೆ ಅಂತಂದ್ರೆ ಎಲ್ಲಿದೆ ನಮ್ಮ ಸಮಾಜ? ಇಂಥ ಹೊತ್ತಿನಲ್ಲಿ ನಾನು ಹೇಳುದು, ನಿಜವಾಗೂ ನಾವೆಲ್ಲರೂ ಸೇರಿ ಏನ್ ಮಾಡೋಣ, ಇದ್ರೆ ಎಲ್ಲರೂ ಸೇರಿ ಮಾಡೋಣ, ಜಗಳ ಮಾಡೇ ಮಾಡೋಣ. ಆದ್ರೆ ಅಂತಿಮವಾಗಿ ಒಂದು ಹಂತಕ್ಕೆ ಬರಬೇಕು. ಇಲ್ಲ ಅಂದ್ರೆ ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಈ ಜನಾಂಗ ಈಗಿನ ತಲೆಮಾರಿನವ್ರು ಮಾಡ್ಲಿಲ್ಲ ಇನ್ನೂ ಮುಂದೆ ಗೋಚಲಾಗತ್ತೆ. ಯಾಕಂದ್ರೆ ಮುಂದಿನ ತಲೆಮಾರಿನ ಮಕ್ಕಳಿಗೆ ಧರ್ಮನೂ ಬೇಡ, ನೀತಿನೂ ಬೇಡ, ಮೌಲ್ಯನೂ ಬೇಡ, ಹಣ ಒಂದು, ಉದ್ಯೋಗ ಒಂದು, ಅಧಿಕಾರ ಒಂದು ಸಾಕಾಗ್ತದೆ. ಇಂಥ ಹೊತ್ತಿನಲ್ಲಿ ಈ ಧರ್ಮ ಮುಂದೆ ಉಳಿತದೆ ಇಲ್ಲ ಅನ್ನೋದೇ ದೊಡ್ಡ ನೋವಿನ ಸಂಗತಿ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಇಷ್ಟೇನೆ, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ. ಅದನ್ನ ಹೇಳಿದ್ನೆಲ್ಲ, ಭಾಷೆಯನ್ನ ನಾ ಬಸವಣ್ಣವರು ಹೇಳಿದಾಗೆ ಸದ್ವೇನೇದ ಭಾಷೆಯನ್ನ ಎನಗೆ ಮುನಿವರಿಗೆ ತಾ ಮುನಿಯಲೆ ಕೈಯ ಅನ್ನೋ ವಚನವನ್ನು ಹೇಳ್ತೇವೆ. ಈ ವಚನಗಳನ್ನ ಇಂಟರ್ಪ್ರಿಟ್ ಮಾಡೋಲಿ ನಾವು ಎಷ್ಟು ಫೇಲ್ ಆಗಿದ್ದೇವೆ. ನನ್ನ ಮುಖದ ನೇರಕ್ಕೆ ನಾನು ಮಾಡೋದು, ಇನ್ನೊಬ್ಬರ ಮುಖದ ನೇರಕ್ಕೆ ಇನ್ನೊಬ್ಬ ಮಾಡೋದು, ಈ ಗೋಜಲುಗಳನ್ನು ಹುಟ್ಟಿಸಿ ಜನರಲ್ಲಿ ಒಂಥರ ಏನೇನೋ ಇದು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಅವರಿಗೆ ಒಂಥರ ವಿಚಿತ್ರವಾದ ಸ್ಥಿತಿಯಲ್ಲಿ ಇಟ್ಬಿಟ್ಟಿದೆ. ಬುದ್ಧಿಜೀವಿಗಳನ್ನವರು ಕೂಡ ಒಂಥರ ಯಾವುದೂ ನಿರ್ಧಾರಾತ್ಮಕವಾಗಿ ಹೇಳಲಾರದ ಸ್ಥಿತಿಯಲ್ಲಿ ಇದ್ದಾರೆ. ಅಕಸ್ಮಾತ್ ಹೇಳಕೊಂಡ್ರೆ ಇವನೇನೋ ವಿರೋಧಿ ಅದನ್ನ ಇವನ್ ದೂರ ಇಡ್ರಿ ಅಂತ ಆ ಥರದ ಅನುಭವ ಆಗಿಬಿಟ್ಟಿದೆ ನಮಗೆಲ್ಲ ಅದು. ಸೊ ಇಂಥ ಹೊತ್ತಿನಲ್ಲಿ ಮಾಡಬೇಕಾದದ್ದಿಷ್ಟೇ, ಕೂಡೋಣ, ಎಲ್ಲರೂ ಕೂಡಿ ಒಂದು ಮುಕ್ತವಾದ ಚರ್ಚೆ ಮಾಡಿ, ಇದು ಬಸವ ಧರ್ಮ, ಇದು ಶರಣ ಧರ್ಮ, ಏನಾದ್ರು ಇಡ್ರಿ. ಈ ಎರಡು ಹೆಸರುಗಳು ನಮ್ಮನ್ನು ಬಹಳ ಹಾಳು ಮಾಡ್ತಾ ಇರೋದ್ರಿಂದ ಹೊಸದು. ಯಾಕಂದ್ರೆ ಸಕಲ ಜೀವಾತ್ಮರಿಗೆ ಲೇಸು ಬಯಸುವುದು ಯಾವ ಧರ್ಮ? ಅದು ಬಸವಣ್ಣನ ಧರ್ಮನೇ. ಅದು ಆ ಧರ್ಮ ಇಟ್ಕೊಂಡು ಶರಣರ ವಚನಗಳಲ್ಲಿ ಉಕ್ತವಾದಂತಹ ತಾತ್ವಿಕತೆಯನ್ನ, ಸಿದ್ಧಾಂತವನ್ನ ಯಾವ್ದಿದೆ ಅಂತ ನಾವು ಆರಂಭದಲ್ಲಿ ಹೇಳಿದ್ದೇನೆ, ಅದು ನಿಜವಾದ ಡೆಮೋಕ್ರಸಿಯ ಸಿದ್ಧಾಂತಗಳು. ಆ ಸಿದ್ಧಾಂತಗಳನ್ನ ಇಟ್ಕೊಂಡು ಈ ಧರ್ಮದ ಸಂವಿಧಾನವನ್ನ ಮೊದಲು ರಚಿಸಿ, ಈ ಧರ್ಮದ ಸಂವಿಧಾನ ಹೇಗೆ ಇವತ್ತಿನ ನಮ್ಮ ವರ್ತಮಾನದ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನಕ್ಕೆ ಸಮಾನ ಆಗಿದೆ ಅನ್ನೋದನ್ನ ಪ್ರತಿಪಾದಿಸಿದ ಹೊರತು ನಾವಿಲ್ಲಿ ಮುಂದೆ ಹೋಗಕ್ಕಾಗೋದಿಲ್ಲ. ಇದು ಒಂಥರದ ಏಕಮುಖ ಅಭಿಪ್ರಾಯ ನಂದು. ಇದರಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಇಲ್ಲ ಅಂತಲ್ಲ, ಆದ್ರೆ ಅದನ್ನ ನಾವು ಚರ್ಚೆಯಲ್ಲಿ ನಾವು ಅದನ್ನ ಮಾತಾಡೋಕೆ ಸಾಧ್ಯ ಆಗ್ತಿದೆ. ಇಷ್ಟು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದೆ ಅಕಸ್ಮಾತ್ ಆಗತ್ತಿದ್ರೆ ಮತ್ತೆ ಅದರಲ್ಲಿ ನಾನು ಭಾಗವಹಿಸ್ತೇನೆ ಅಷ್ಟು.